ಧ್ಯಾನಮೂಲೋ ಗುರುಮೂರ್ತಿ ಪೂಜ್ಯಮೂಲೋ ಗುರುಪಾದ ಮಂತ್ರಮೂಲೋ ಗುರುವಾಕ್ಯಂ ಮುಕ್ತಿಮೂಲೋ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಾರವಿಂದಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ತತ್ಸ್ವರೂಪರಾದ ಶ್ರೀ ನಿಜಗುಣಗುರುಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಯ್ಯ ಗುರುಗಳ ಪಾದಾರವಿಂದಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ರಾಯಪ್ಪ ಗುರುಗಳ ಪಾದಾರವಿಂದಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಎಲ್ಲ ಜ್ಞಾನಾರ್ಥಿಗಳಿಗೆ ವಂದಿಸುತ್ತಾ ಪ್ರಾರಂಭಿಸುತ್ತೇನೆ. ಜ್ಯೋತಿ ಬೆಳಗುತ್ತದೆ ಅಂತಕ್ಕಂಥ ನಿಜಗುಣರ ಜೀವನ ಚರಿತ್ರೆ ಆಧಾರಿತವಾಗಿರತಕ್ಕಂಥ ಗ್ರಂಥ ಇದು. ಮೊದಲನೇ ಅಧ್ಯಾಯ ರಾಜಭೋಗದಲ್ಲಿ ಯೋಗ ಬೀಜ, ಮೊದಲನೇ ಭಾಗ ರಾಜಭೋಗದಲ್ಲಿ ಯೋಗ ಬೀಜ ಅಂತಕ್ಕಂಥದ್ದು ಮುಕ್ತಾಯ ಆಗಿದೆ. ಈಗ ಮಹಾಪರಿವರ್ತನೆ ಭಾಗ ನಡೀತಾ ಇದೆ. ಇವರು ಎಷ್ಟನೇ ಅಧ್ಯಾಯದಲ್ಲಿದ್ದಾರೆ? ಈಗ 5ನೇ ಅಧ್ಯಾಯದಲ್ಲಿದೆ. ಈಗ 2ನೇ ಮಹಾಪರಿವರ್ತನದಲ್ಲಿ ನಿನ್ನೆವರೆಗೂ ಏನಾಯಿತು, ಅಲ್ಲಿ ಮಹಾಪರಿವರ್ತನೆ ಅಂತಂದ್ರೇನು, ರಾಜ ಜೀವನದಿಂದ ಸನ್ಯಾಸ ಜೀವನಕ್ಕೆ ಪರಿವರ್ತನೆ ಆಯಿತು ಅವ್ರದ್ದು. ಅಲ್ಲಿ ಏನು ಮಾಡ್ತಾರೆ, ನಿಜಗುಣರು ಮಹಾಂತಪ್ಪ ಮತ್ತು ಶಂಭುಲಿಂಗರು 3 ಜನ ಶಂಭುಲಿಂಗನ ಬೆಟ್ಟಕ್ಕೆ ಬಂದು ಅಲ್ಲಿ ಪರಿವರ್ತನೆ ಆಗ್ತದೆ. ಆಮೇಲೆ ಅಲ್ಲಿ ಏನಾಗ್ತದ, ಅವರು ತಮ್ಮ ಗ್ರಂಥಗಳ ಬಗ್ಗೆ ಹೇಳಿದ ಸಲುವಾಗಿ ಮಹಾಮಂತ್ರಿನೂ ಅದಕ್ಕೆ ಅರಮನೆಯಿಂದ ಇಲ್ಲಿ ವಾಪಸ್ ತಂದು ಶಂಭುಲಿಂಗನ ಬೆಟ್ಟಕ್ಕೆ ತಂದು ಶಿಫ್ಟ್ ಮಾಡಿದ್ದಾಯಿತು. ಆಮೇಲೆ ಅಲ್ಲಿ ಅಭ್ಯಾಸದ ಕೋಣೆನೂ ಕಟ್ಟಿ ಅಲ್ಲಿ ಜೋಡಿಸಿಟ್ರು. ಎಲ್ಲ ಗ್ರಂಥಗಳು ಜೋಡಿಸಿಟ್ಟ ನಂತರ ಇವರು ದೇಶ ಸಂಚಾರ, ಜಂಗಮ ಅಂದ್ರೇನು, ಸಂಚಾರ, ದೇಶ ಸಂಚಾರ ಮಾಡ್ತಕ್ಕಂಥದ್ದು ಅದು ಮಾಡಬೇಕು ಅಂತ ಹೇಳಿದಾಗ ಇವರು ಗುರುಗಳು ನಾನು ದೇಶ ಸಂಚಾರ ಕೈಕೊಳ್ತಾರೆ. ಯಾರು? ನಿಜಗುಣರು ಮತ್ತು ಮಹಾಂತಪ್ಪ. ಅವರು ಎಲ್ಲಿ ಅಂತಂದರೆ, ಅವರು ಭುಜಲಿಂಗ ಸ್ವಾಮಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿ ಶಿವಾಗಮದ ಬಗ್ಗೆ ಯೋಗ ಮಾರ್ಗ ಅಭ್ಯಾಸ ಮಾಡಲಿಕ್ಕೆ ಹೊರಟಿದ್ದಾರೆ. ದಾರಿನಲ್ಲಿ ಹೋಗ್ತಾ ಅಲ್ಲಿ ಫಸ್ಟು ಎಲ್ಲಿ ಬಂದರು, ತಿರುಮಕೂಡಲಿಗೆ ಬಂದಿದ್ದಾರೆ. ಕೂಡಲಿನಲ್ಲಿ ಒಬ್ಬ ತಂದೆ, ಮಗಳು, ಅಳಿಯ 3 ಜನ ಬರ್ತಿರ್ತಾರೆ. ತಂದೆ ಮಗಳು ಗಾಡಿನಲ್ಲಿ ಬರ್ತಾರೆ. ಅಳಿ ಈಜ್ಲಕ್ಕೆ ಹೋಗಿರ್ತಾನೆ. ಆಮೇಲೆ ಇವರು ಫಸ್ಟು ನಿಜಗೊಂಡ್ರು ಮತ್ತು ಇವ್ರನ್ನ ನೋಡ್ತಾರೆ. ಯಾರೋ ಮಾಂತಪ್ಪನ ನೋಡಿದ್ಮೇಲೆ ಕಾವಿ ಬಟ್ಟೆ ಹಾಕ್ಕೊಂಡಿರ್ತಾರೆ ಇಬ್ಬರು. ಯಾರೋ ಸನ್ಯಾಸಿಗಳು ಅದಾರ, ಸ್ವಾಮಿಗಳು ಅಂತಂದು ಅವರು ನಮಸ್ಕಾರ ಮಾಡಿ ಕೂತಿರ್ತಾರೆ. ಅಷ್ಟಾಗ ಅವನು ಅಳಿಯನು ಬರ್ತಾನೆ. ಅವನು ನಮಸ್ಕಾರ ಮಾಡ್ತಾನೆ. ಅವರಿಗೆ ನಮಸ್ಕಾರ ಮಾಡಿ ಗುರ್ತಿಡಿತಾನೆ. ಇವರು ನಿಜಗುಂಡ್ರು ಮಹಾರಾಜರು, ನಾನು ಗಾಳಿಪುರದಲ್ಲಿ ನೋಡಿದ್ದೆ ಅಂತಂತ ಹೇಳಿದಾಗ ಅವರು ಎಲ್ಲರನ್ನ ಕರೆಸ್ಕೊಂಡು ಅಲ್ಲಿ ಅಲ್ಲಿ ಸುತ್ತಮುತ್ತಲು ಊರ ಜನರಿಗೆ ಕರೆಸ್ಕೊಂಡು ಅವ್ರನ್ನ ಪರಿಚಯ ಎಲ್ಲ ಮಾಡಿಸಿ ನಮಸ್ಕಾರ ಮಾಡಿ ಎಲ್ಲ ಬೀಳ್ಕೊಡ್ತಾರೆ. ಅಲ್ಲಿಂದ ನಾವು ಮತ್ತೆ ಮುಂದಕ್ಕೆ ಪ್ರಯಾಣ ಬೆಳೆಸ್ಕೊಂತ ಹೋಗ್ತಾರೆ. ಅಲ್ಲಿ ಏನು ಹೇಳ್ತಾರೆ, ಅಲ್ಲಿ ಇನ್ನು ನಾವು ಈ ಯಾತ್ರೆಯನ್ನು ಮುಗಿಸಿ ಮತ್ತೆ ಹಿಂದಿರುಗಿ ಬರುವವರೆಗೂ ನಮ್ಮನ್ನಾರೂ ಗುರುತಿಸುವ ಸಂಭವವಿಲ್ಲ ಅಲ್ಲವೇ ಮಹಾಂತಪ್ಪ ಕೇಳಿದ. ಅಂದರೆ ಇಲ್ಲಿ ತಿರುಮಕೂಡಲಿನಲ್ಲಿ ಜನ ಗುರುತಿಸಿದ್ರು, ಇನ್ನು ನಾವೀಗ ಮುಂದೆ ಹೋದ್ರೆ ನಮ್ಮನ್ನು ಯಾರೂ ಗುರುತಿಡ್ಲಿಕ್ಕೆ ಸಂಭವ ಇಲ್ವಲ್ಲ ಗುರುಗಳು ಅಂತ ಕೇಳ್ತಾನೆ. ಅದಕ್ಕೆ ಅಷ್ಟು ದೂರದ ಮಾತೇಕೆ ಮಹಾಂತಪ್ಪ, ಅಷ್ಟರಲ್ಲಿ ಎಷ್ಟೋ ಬದಲಾವಣೆಯಾಗಿರುತ್ತದೋ. ಆಗ ನಾವು ನಮ್ಮ ರಾಜಧಾನಿಗೆ ಹೋದರೂ ನಮ್ಮನ್ನು ಯಾರೂ ಗುರುತಿಸದೇ ಇರಬಹುದು, ಮಾತನಾಡಿಸದೇ ಇರಬಹುದು. ಆ ವೇಳೆಗೆ ಕಾಲ ಅವರ ಮನಸ್ಸಿನ ಸ್ಮೃತಿಯನ್ನು ಅಳಿಸಿ ಹಾಕಿಬಿಟ್ಟಿರಬಹುದು. ಹಳೆಯದನ್ನು ಮರೆತು ಹೊಸದನ್ನು ಸ್ವಾಗತಿಸುವುದೇ ನಿತ್ಯ ಪರಿವರ್ತನಶೀಲವಾದ ಈ ಜಗತ್ತಿಗೆ ಸಹಜ ಗುಣ. ಅಷ್ಟು ದೂರದ ಮಾತೇಕೆ ಮಹಾಂತಪ್ಪ, ಅಷ್ಟರಲ್ಲಿ ಎಷ್ಟು ಬದಲಾವಣೆ ಇರ್ತದೆ ಏನೋ. ಆಗ ನಮ್ಮ ರಾಜಧಾನಿಗೆ ಹೋದರೂ ಕೂಡ ನಮ್ಮನ್ನು ಗುರುತಿಸದೇ ಇರ್ಬೋದು, ಮಾತನಾಡಿಸದೇ ಇರ್ಬೋದು. ಈ ವೇಳೆಗೆ ಕಾಲ ಅವರ ಮನಸ್ಸಿನ ಸ್ಮೃತಿಯನ್ನು ಅಳಿಸಿ ಹಾಕಿ ಬಿಟ್ಟಿರಬಹುದು. ಹಳೆಯದನ್ನು ಮರೆತು
ಹೊಸದನ್ನು ಸ್ವಾಗತಿಸುವುದೇ ನಿತ್ಯ ಪರಿವರ್ತನಶೀಲವಾದ ಈ ಜಗತ್ತಿನ ಸಹಜ ಗುಣ ಅಂತ ಹೇಳ್ತಾರೆ ನಿಜಗೊಂಡ್ರು. ಅದು ನಿಜ ಅನುಮೋದಿಸಿದ ಮಹಾಂತಪ್ಪ. ಪ್ರಯಾಣ ಮೌನವಾಗಿ ಸಾಗತೊಡಗಿತು. ಆಗಲೇ ಸೂರ್ಯ ಪಡುವಣ ಪರ್ವತದ ಹಿಂದೆ ಮರೆಯಾಗುತ್ತಿದ್ದ. ಸಂಜೆಯ ಹೊಂಗಿರಣಗಳು ಇವರನ್ನು ಎದುರುಗೊಳ್ಳುವಂತೆ ಮುಖದ ಮೇಲೆ ಬೀಳುತ್ತಿದ್ದವು. ಹತ್ತಿರದಲ್ಲಿಯೇ ಒಂದು ಹಳ್ಳಿ ಕಣ್ಣಿಗೆ ಕಾಣಿಸುತ್ತಿತ್ತು. ದಿನದ ದುಡಿಮೆಯನ್ನು ಮುಗಿಸಿದ ರೈತರು ಆ ಹಳ್ಳಿಯ ಕಡೆಗೆ ಮೊಗವಿಡುತ್ತಿದ್ದರು. ದನ ಕರುಗಳು ಅವರನ್ನು ಹಿಂಬಾಲಿಸುತ್ತಿದ್ದವು. ಹಕ್ಕಿಗಳು ಅತ್ತಲೇ ಆರತೊಡಗಿದ್ದವು ಅಂತ. ಅಂದರೆ ಸಂಜೆ ಕಡೆ ಹಳ್ಳಿ ಕಡೆ ಪ್ರಯಾಣ ಮಾಡಿದಾಗ ಗೊತ್ತಾಗ್ತಿದೆ. ಇದು ಮೊದಲು ನಾವು ಸಣ್ಣವರಿರುವಾಗ ನೋಡಿದ್ದು ನೆನಪಿದು ಈ ಥರ ಸಿಚುವೇಶನ್. ಅಂದ್ರೆ ಸಂಜೆ ಆದ ತಕ್ಷಣ ಒಂದು ಹಳ್ಳಿನಲ್ಲಿ ಈ ದೃಶ್ಯ ಕಣ್ಣಿಗೆ ಕಾಣಿಸ್ತಿತ್ತು ಮೊದಲು. ಅಂದರೆ ಎಲ್ಲ ಹೊಲಕ್ಕೆ ಹೋದ ನಂತರ ಎಲ್ಲ ರೈತರು ವಾಪಸ್ ಬರೋ ಟೈಮಲ್ಲಿ ದನ ಕರ್ಕೊಂಡು ಹೊಡ್ಕೊಂಡು ಬರ್ತಿದ್ರು. ಸಂಜೆ ತನಕ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊಲಕ್ಕೆ ಕೆಲಸ ಎಲ್ಲ ದನದ ಮೇಯಿಸಿದ್ದು ಎಲ್ಲ ಮಾಡ್ಕೊಂಡು ಸಂಜೆ ಕಡೆ ಅವು ಎತ್ತುಗಳನ್ನೆಲ್ಲ ಕರ್ಕೊಂಡು ವಾಪಸ್ ಬರ್ತಿದ್ರು. ಈ ದೃಶ್ಯ ಹಳ್ಳಿನಲ್ಲಿ ಕಾಣ್ಬೋದಿತ್ತು ಮೊದಲು. ಈಗ ಯಾವ ಸ್ಥಿತಿ ಅದ ಗೊತ್ತಿಲ್ಲ, ನೋಡಬೇಕು. ಇಷ್ಟೆಲ್ಲ ನಡೀತಾ ಇತ್ತು ಮುಂಚೆ. ಹಿಂಬಾಲಿಸ್ತಿತ್ತು. ಹಕ್ಕಿಗಳು ಅತ್ತಲೇ ಹಾರತೊಡಗಿದ್ವು. ಅವಾಗೆಲ್ಲ ಹಕ್ಕಿಗಳು ಕಲರವ ಎಲ್ಲ ಇರ್ತಿತ್ತು ಸಂಜೆ ಕಡೆ. ಯಾಕಂತಾರೆ ಎಲ್ಲ ಗೂಡಿಗೆ ಸೇರ್ತಕ್ಕಂಥದ್ದು ಅವು. ಈ ರೀತಿ. ಆಮೇಲೆ ಮಾತಿಲ್ಲದೆ ಮೌನವಾಗಿಯೇ ಸಾಗುತ್ತಿತ್ತು ಸಂಜೆಯ ದಾರಿ. ಏನನ್ನೋ ಆಲೋಚಿಸುವಂತಿದ್ದ ಮಹಾಂತಪ್ಪನನ್ನು ಕುರಿತು ನಿಜಗೊಂಡರು. ಏನು ಮಹಾಂತಪ್ಪ, ಏನನ್ನೋ ಗಹನವಾಗಿ ಆಲೋಚಿಸುವಂತಿದೆ? ಏನೂ ಇಲ್ಲ ಸ್ವಾಮಿ, ನೀವು ರಾಜರಾಗಿದ್ದುದಕ್ಕೆ ಒಂದಾದರೂ ಶಾಶ್ವತವಾದ ಗುರುತು ರಾಜಧಾನಿಯಲ್ಲೇ ಉಳಿಯಲಿಲ್ಲವಲ್ಲ. ಇದು ನಿನ್ನೆ ಅಂದ್ರೂ ಇರಲಿ, ಪರವಾಗಿಲ್ಲ. ಏನು ರಾಜಧಾನಿಯಲ್ಲಿ ಉಳಿಯಲಿಲ್ಲವಲ್ಲ ಅಂತ ಆಲೋಚಿಸುತ್ತಿದ್ದೆ. ನಿಮ್ಮನ್ನು ಕಂಡ ಈ ಜನವೆಲ್ಲ ಅಳಿದು ಹೋದ ಮೇಲೆ ನೀವು ರಾಜರಾಗಿದ್ದುದೇ ಅರಿಯದಂತಾಗಿ ಹೋಗಬಹುದಲ್ಲ. ನಾನು ನಿಮಗೆ ಎಷ್ಟೋ ಸಲ ಹೇಳುತ್ತಿದ್ದೆ, ನೀವು ದಾನವನ್ನು ಕೊಡುವಾಗ, ದತ್ತಿಯನ್ನು ಬಿಡುವಾಗ ಮತ್ತು ಇತರರ ಪ್ರಮುಖವಾದ ಸನ್ನಿವೇಶಗಳಲ್ಲಿ ಶಿಲಾಶಾಸನಗಳನ್ನು ಬಯಸೋಣವೆಂದು. ಆದರೆ ಅದಕ್ಕೆ ನೀವು ಒಪ್ಪುತ್ತಿರಲಿಲ್ಲ. ಅವಾದರೂ ಇದ್ದಿದ್ದರೆ ನಿಮ್ಮ ರಾಜತ್ವಕ್ಕೆ ಶಾಶ್ವತವಾದ ಸಾಕ್ಷಿಯನ್ನು ಅವು ಹೇಳ್ತಿದ್ದವು. ಶಾಶ್ವತವಾದ ಸಾಕ್ಷಿ ಹೇಳ್ತಿದ್ದವು ಅಂತ. ಆದರೆ ಇದು ನಿನ್ನೆ ಆಗ್ಯದ ಅಂದ್ರೂ ಮತ್ತೆ ಇರಲಿ, ಏನು ರಿಪೀಟ್ ಆದರೆ ಏನು ತೊಂದರೆ ಇಲ್ಲ. ಅಂದರೆ ನೀವು ರಾಜರಾಗಿದ್ದಕ್ಕೆ ಅರಿಯದಂತಾಗಿ ಹೋಗಬಹುದಲ್ಲ. ಅಂದರೆ ನೀವು ಎಲ್ಲ ನಮ್ಮ ಜೀವನ ಮುಗಿದ ಮೇಲೆ ಮತ್ತೆ ಯಾರು ಗೊತ್ತಿಡ್ಲಿಕ್ಕೆ ಸಾಧ್ಯನೇ ಇಲ್ಲವಲ್ಲ. ಕಲ್ಲಿನ ಮೇಲೆ ಅಥವಾ ಎಲ್ಲಿದ ಮೇಲೆ ಶಾಸನಗಳು ಏನಾದರೂ ಬರ್ದಿದ್ರ ನಮಗೆ ಗೊತ್ತಾಗ್ತಿತ್ತು, ಬೇರೆಯವ್ರಿಗೆ ಗೊತ್ತಾಗ್ತಿತ್ತು. ಈಗ ನೀವು ಏನೂ ಗೊತ್ತು ಇರಲಾರ್ದಂಗೆ ಮಾಡಿಬಿಟ್ರಲ್ಲ ನೀವು ನಿಮ್ಮ ಜೀವನ ಅನ್ನೋ ಲೆಕ್ಕದಲ್ಲಿ ಅವನು ಕೇಳ್ತಾನೆ, ಪ್ರಶ್ನೆ ಮಾಡ್ತಾನೆ. ಅದು ರಾಜರಾದಮೇಲೆ ಈಗ ಯಾಕಂತಂದ್ರೆ ಸಾಮಾನ್ಯವಾಗಿ ನಾವು ಕಾಣ್ಬೋದು, ಎಲ್ಲೇ ಒಂದು ಮಿರರ್ ಅಂದರೆ ಕನ್ನಡಿ ಕೊಟ್ಟರು ಕನ್ನಡಿ ಕೆಳಗೆ ಬರ್ಸಿರ್ತಾರೆ ದಾನಿಗಳು ಅಂತ. ಆಮೇಲೆ ಒಂದು ಟ್ಯೂಬ್ಲೈಟ್ ಇದ್ರೂ ಕೂಡ ಟ್ಯೂಬ್ಲೈಟ್ ಮೇಲೆ ಬರ್ಸಿರ್ತಾರೆ ಈ ಕೆಳಗೆ ಕಟ್ಟಿನ ಮೇಲೆ ಈ ದಾನಿಗಳು ಇವರು ಅಂತ. ಆಮೇಲೆ ಶೀಟ್ ಅಂತ ನಿನ್ನೆಲ್ಲ ಹೇಳಿದ್ರಲ್ಲ, ಅಲ್ಲಿ ಕೊಟ್ಟರು ಮತ್ತು ಏನೇ ಕಾಣಿಕೆ ಕೊಟ್ಟರು ಅದ್ರ ಕೆಳಗಡೆ ತಮ್ಮ ದಾನಿಗಳ ಹೆಸರು ಬರೆದಿರ್ತಾರೆ. ಈ ಥರ ಸಿಚುವೇಶನ್ ಇದ್ದಾಗ ನೀವು ಎಷ್ಟೋ ಕೆಲಸಗಳನ್ನು ಮಾಡಿದಿರಿ. ನಿಮ್ಮ ಇದನ್ನು ಶಿಲಾಶಾಸನದಲ್ಲಿ ಅಂದರೆ ಕಲ್ಲಿನ ಮೇಲೆ ಕೆತ್ತಿಸಿ ಮಾಡ್ಬೋದಿತ್ತಲ್ಲ ಆ ಕೆಲಸ. ಅವು ಯಾವ ಮಾಡಲಿಲ್ಲ. ಇದರಿಂದ ಯಾವುದು ನಿಮ್ಮದು ಶಾಶ್ವತವಾದ ಸಾಕ್ಷಿ ಅವು ಹೇಳ್ತಿದ್ವು ಅವು ಇರಲಾರ್ದಂಗೆ ಆಯ್ತಲ್ಲ ಅಂತ ಮಹಾಂತಪ್ಪ ಸ್ವಲ್ಪ ಹೇಳ್ತಾನೆ. ಅದಕ್ಕೆ ನಿಜಗೊಂಡ್ರು ಹೇಳ್ತಾರ, ಚೈತನ್ಯಗಳ ಸಾಕ್ಷಿಯನ್ನೇ ಅಳಿಸಿ ಹಾಕುವ ಕಾಲಪುರುಷನ ಎದುರಿನಲ್ಲಿ ಜಡಕಲ್ಲುಗಳ ಸಾಕ್ಷಿಯ ಭ್ರಾಂತಿ ಏಕೆ ಮಹಾಂತಪ್ಪ? ಮೆಲ್ಲಗೆ ನಗುತ್ತಾ ಹೇಳಿದರು ನಿಜಗೊಂಡರು. ಹೋಗಲಿ ಬಿಡು, ನನ್ನ ರಾಜ ಜೀವನವನ್ನು ಜನ ಮರೆತು ಬಿಡಲಿ. ಆದರೆ ನನ್ನ ಹೊಸ ಜೀವನದಿಂದ ಲಭಿಸುವ ಫಲ ಸಾಧಕರಿಗೆ ಮಾರ್ಗದರ್ಶನವಾಗಿ ಚಿರಕಾಲ ಇರುವಂತಾದರೆ ಸಾಕು.
ಅಂತಹುದನ್ನು ಸಾಧಿಸುವ ಶಕ್ತಿಯನ್ನು ನಾವೀಗ ಪಡೆಯಬೇಕಾಗಿದೆ. ಅಂದ್ರೆ ಅವೆಲ್ಲ ಜಡಕಲ್ಲುಗಳ ಸಾಕ್ಷಿ ಭ್ರಾಂತಿ ಏಕೆ ಮಾಂತಪ್ಪ. ಈಗ ನನ್ನ ರಾಜಂದು ಜೀವನ ಮರೆತು ಬಿಡಲಿ ಜನರು, ಆದ್ರೆ ನಾನು ಈ ಹೊಸ ಜೀವನ ಏನದ ಸನ್ಯಾಸ ಜೀವನ, ಅಲ್ಲಿ ಏನು ಫಲ ಸಿಗ್ತದ ಆ ಫಲದಿಂದ ಸಾಧಕರಿಗೆ ಮಾರ್ಗದರ್ಶನಕವಾಗಿ ಚಿರಕಾಲ ಇರುವಂತಾಗಲಿ ಅಂತ ಹೇಳ್ತಾರೆ. ಅಂದ್ರೆ ಈಗ ನಾನು ರಾಜನಾಗಿದ್ದು ಕಲ್ಲು ಶಾಸನ ಅವೆಲ್ಲ ಮಾಡಲಿಲ್ಲ ಖರೆ, ಈಗ ನಾನೇನು ಈಗ ಸನ್ಯಾಸ ಜೀವನ ತೊಗೊಂಡಿದ್ದೀನಲ್ಲ ಅದರ ಫಲ ಈ ಯಾರು ಸಾಧಕರ ಏನು ಸಾಧನ ಮಾಡಬೇಕಂತಾರೆ ಜೀವನದಲ್ಲಿ, ಅಂಥ ಸಾಧಕರಿಗೆ ಇದನ್ನು ನನ್ನ ಜೀವನದಿಂದ ಅದರ ಫಲದಿಂದ ಮಾರ್ಗದರ್ಶನವಾಗಿ ಚಿರಕಾಲ ಇರುವಂಥ ಆದರೆ ಸಾಕು ಅಂತ ಅವ್ರು ಹೇಳಿದ್ರು. ಅಂದರೆ ಅವ್ರು ಏನು ಹೇಳಿದ್ದವತ್ತ ಇವತ್ತೂ ಕೂಡ ಅದರದ್ದು ಫಲ ನಾವೆಲ್ಲ ನೋಡ್ತಾ ಇದ್ದೀವಿ. ಯಾಕಂತಂದರೆ ಅವರು ಬರೆದ ಗ್ರಂಥಗಳನ್ನೇ ನೋಡು, ಅವರು 1500ನೇ ಇಸ್ವಿ 1500ನೇ ಇಸ್ವಿ ಅಂದಾಜಿನಲ್ಲಿ ಅವ್ರು ಇದ್ದದ್ದು ಜೀವನ ಮಾಡಿದ್ದು. ಅಲ್ಲಿಂದ ಇಲ್ಲಿ ತನೂ ಕೂಡ ನಾವು ನೋಡ್ತಾ ಇದ್ದೀವಿ. ಅಂದರೆ ಅವರು ಕಲ್ಲಿನ ಶಾಸನ ಕಿತ್ಕೊಂಡು ಹೋಗಿರ್ಬೋದು, ಅಳಿಸಿ ಹೋಗಿರ್ಬೋದು, ಬಟ್ ಅವರು ಮಾಡಿದ ಸಾಧನೆಯ ಕೆಲಸಗಳು ಏನದಾವ ಫಲ, ಅದನ್ನು ನಾವು ಕೂಡ ಇಂದು ಅವ್ರನ್ನ ನೆನೀತಾ ಇದ್ದೀವಿ. ಅಂದರೆ ನಿಜಗುಂಡ್ರನ್ನ ಅವರು ಆ ಮಾತು ಹೇಳಿದರು. ಅಂದರೆ ನನ್ನ ಹೊಸ ಜೀವನದಿಂದ ಲಭಿಸುವ ಫಲ ಸಾಧಕರಿಗೆ ಮಾರ್ಗದರ್ಶನವಾಗಿ ಚಿರಕಾಲ ಇರುವಂತಾದರೆ ಸಾಕು ಅವರು ಹೇಳಿದ್ದು. ಅಂಥವುದನ್ನು ಸಾಧಿಸುವ ಶಕ್ತಿಯನ್ನು ನಾವೀಗ ಪಡೆಯಬೇಕಾಗಿದೆ. ಈ ವೇಳೆಗೆ ಹಳ್ಳಿಯನ್ನು ಪ್ರವೇಶಿಸುವುದರಲ್ಲಿದ್ದರು. ಅದಕ್ಕೆ ಮುನ್ನ ಊರ ಮುಂಭಾಗದ ಅರಳಿಯ ಕಟ್ಟೆಯ ಮೇಲೆ ಸ್ವಲ್ಪ ಕಾಲ ಇಬ್ಬರು ಕುಳಿತರು. ಸೂರ್ಯನಾಗಲೇ ಮುಳುಗಿ ಆತನ ಅರುಣರಾಗ ಪಡುವಣ ದಿಗಂತವನ್ನೆಲ್ಲ ವ್ಯಾಪಿಸಿತ್ತು. ಕೆಂಗಾವಿಯ ವಸ್ತ್ರವನ್ನು ಹೊದೆದು ಪ್ರಕೃತಿಯೇ ತಪೋದೀಕ್ಷೆಯನ್ನು ಕೈಗೊಂಡಿರುವಂತೆ ಕಾಣಿಸಿತು ನಿಜಗುಣರಿಗೆ. ಕ್ರಮೇಣ ಆ ಕೆಂಪು ಕರಗಿ ಮರೆಯಾದಂತೆ ಮಸುಕಾಗಿ ಕತ್ತಲು ಆವರಿಸಿತು. ಇಬ್ಬರು ಎದ್ದು ಹಳ್ಳಿಯನ್ನು ಪ್ರವೇಶಿಸಿದರು. ಅಂದರೆ ಈ ಸಂಜೆ ಟೈಮ್ನಲ್ಲಿ ಅವರೇನು ಹೊಂಟಿದ್ರು, ಒಂದು ಊರು ಬಂದು ಸಾಮಾನ್ಯವಾಗಿ ಕಾಣ್ಬೋದು, ಎಲ್ಲ ಕಡೆ ಇರ್ತದೆ ಇದು ಊರು ಮುಂಭಾಗ ಅರಳಿಕಟ್ಟೆ ಅಂತ. ಅರಳಿ ಗಿಡ ಅದ್ರ ಕಟ್ಟಿ ಇರ್ತದೆ ಸಾಮಾನ್ಯವಾಗಿ, ಎಲ್ಲ ಊರಲ್ಲೂ ಇರ್ತದೆ ಇದು. ಹಿಂಗೆ ಅರಳಿ ಗಿಡ ಅದು ಕಟ್ಟಿ ಮೇಲೆ ಕುಂತಿರೋ ಜನ ಅಲ್ಲಿ ಹಂಗೆ ಈ ಸಂಜೆ ಕಡೆ ಇದು ಸೂರ್ಯನು ಅದು ಮುಳುಗ್ತಾ ಇರ್ಬೇಕಾದ್ರೆ ಕೆಂಪು ಕಂಡು ಆಮೇಲೆ ಕ್ರಮೇಣ ಮಸುಕಾಗಿ ಕತ್ತಲ ಆಗ್ತದೆ. ಇಬ್ಬರು ಎದ್ದು ಹಳ್ಳಿ ಒಳಗೆ ಹೊರಡ್ತಾರೆ. ಆ ರಾತ್ರಿಯನ್ನು ಎಲ್ಲಿ ಕಳೆಯಬೇಕೆಂದು ಆಲೋಚಿಸುತ್ತಾ ನಡೆಯುತ್ತಿದ್ದರು. ಆ ರಾತ್ರಿ ಎಲ್ಲಿ ಕಳೆಯಬೇಕು ಅಂತ ಯೋಚನೆ ಮಾಡಿ ನಡೀತಾ ಇದ್ದರು. ತಿರುಮಕೂಡಲು ಜನರ ಆತಿಥ್ಯದಿಂದಾಗಿ ರಾತ್ರಿಗೆ ಆಹಾರದ ಆಲೋಚನೆ ಇರಲಿಲ್ಲ. ತಿರುಮಕೂಡಿನಲ್ಲಿ ಅಲ್ಲಿ ಏನು ಮಧ್ಯಾಹ್ನ ಅಲ್ಲಿ ಆತಿಥ್ಯ ಮಾಡಿದರು, ಅಲ್ಲಿ ತಿರುಮಕೂಡಲು ಊರಿನಲ್ಲಿ ಅದು ಸರಿಯಾಗಿ ಊಟ ಮಾಡಿದರು. ಆವಾಗ ರಾತ್ರಿ ಅಷ್ಟೊಂದು ಅವಶ್ಯಕತೆ ಇರಲಿಲ್ಲ ಅವರಿಗೆ ಊಟದ್ದು, ಅಂದರೆ ಆ ಥರ ಆಲೋಚನೆ ಇರಲಿಲ್ಲ. ಹಳ್ಳಿಯಲ್ಲಿ ನಡೆಯುವಾಗ ಸುತ್ತಲೂ ಕಣ್ಣಾಡಿಸಿದರು ನಿಜಗುಣರು. ನೆಲವನ್ನು ಬಿಟ್ಟು ಮೇಲೇಳಲಾರದೆ ಎದ್ದು ನಿಂತಿದ್ದ ಗುಡಿಸಲುಗಳಿಂದ ಕೂಡಿದ ಆ ಹಳ್ಳಿ ಕೇವಲ ದುಡಿಮೆಗಾರರ ಬಡವರ್ಗದಿಂದಲೇ ಕೂಡಿದಂತಿತ್ತು. ಮನೆಗಳ ಮುಂದೆ ದನ ಕರುಗಳನ್ನು ಕಟ್ಟಿದ್ದರು. ಅವುಗಳ ಗಂಜಳ ರಸ್ತೆಯ ಮೇಲೆಲ್ಲ ಬಿದ್ದಿದ್ದವು. ಅದರ ಪಕ್ಕದಲ್ಲಿಯೇ ಮಕ್ಕಳು ಆಡುತ್ತಿದ್ದರು. ದೊಡ್ಡವರು ಸಂಜೆಯ ಕೆಲಸದಲ್ಲಿ ತೊಡಗಿದ್ದರು. ಊರ ಹೊರಗಿದ್ದ ಶುಭ್ರವಾದ ಗಾಳಿಯು ಈ ಜನರ ಪಾಲಿಗೆ ಇಲ್ಲವಾಗಿತ್ತು. ಅಂದರೆ ಅಲ್ಲಿ ಸ್ಥಿತಿ ಯಾವ ರೀತಿ ಇತ್ತು ಹಳ್ಳಿದು ಅಂತಂದರೆ, ಅಲ್ಲಿ ಪೂರ್ತಿ ಎಲ್ಲ ಸುತ್ತಮುತ್ತಲು ಎಲ್ಲ ಬರೀ ಗುಡಿಸಲುಗಳು ಇದ್ದದ್ದು. ಗುಡಿಸಲು ಮುಂದೆ ಗಂಜಲ ಎಲ್ಲ ಇದು ಬಿದ್ದಿದ್ದು, ಆಮೇಲೆ ಪಕ್ಕದಲ್ಲೇ ಮಕ್ಕಳೆಲ್ಲ ಆಡ್ತಾ ಇದ್ದದ್ದು, ಆಮೇಲೆ ದೊಡ್ಡವರು ಸಂಜೆ ಕೆಲಸದಲ್ಲಿ ತೊಡಗಿಕೊಂಡಿದ್ದು, ಈ ರೀತಿ ಅಲ್ಲಿ ವಾತಾವರಣ ಇತ್ತು ಅಂತ ಹೇಳ್ತಾರೆ. ಈ ಜನರ ಜೀವನವನ್ನು ನೋಡು ಮಹಂತಪ್ಪ,
ಅಂತ ಹೇಳ್ತಾರೆ ನಿಜಗುಂಡ್ರು. ಅದಕ್ಕೆ ಹೌದು ಸ್ವಾಮಿ ಮಾಂತಪ್ಪ ಹೇಳ್ತಾನೆ, ಹೌದು ಸ್ವಾಮಿ, ಇದರಲ್ಲಿಯೇ ಹುಟ್ಟಿ ಇದರಲ್ಲಿಯೇ ಬೆಳೆದು ಇದರಲ್ಲಿಯೇ ಸಾಯುತ್ತಾರೆ ಇವರು. ನಮ್ಮ ರಾಜ್ಯದ ಒಂದು ಹಳ್ಳಿಯಲ್ಲಿ ದೊಡ್ಡ ಜಗಳವಾಗಿ ಅದನ್ನು ತೀರ್ಮಾನಿಸಲು ನಾನು ಮಂತ್ರಿಗಳು ಹೋಗಿದ್ದೇವಲ್ಲ. ಆಗ ಆಗ ಎಲ್ಲಾಯ್ತದು ಆಗ ಅಲ್ಲಿಯೂ ಇದೇ ರೀತಿಯ ಜೀವನವನ್ನು ನೋಡಿದೆ. ಅಂದರೆ ಹೌದು ಸ್ವಾಮಿ, ಇದರಲ್ಲೇ ಹುಟ್ಟಿ ಇದರಲ್ಲೇ ಬೆಳೆದು ಇದರಲ್ಲೇ ಸಾಯುತ್ತಾರೆ ಇವರು. ನಮ್ಮ ರಾಜ್ಯದ ಒಂದು ಹಳ್ಳಿಯಲ್ಲಿ ದೊಡ್ಡ ಜಗಳವಾಗಿ ಅದನ್ನು ತೀರ್ಮಾನಿಸಲು ನಾನು ಮಂತ್ರಿಗಳು ಹೋಗಿದ್ದೇವಲ್ಲ, ಆಗ ಅಲ್ಲಿಯೂ ಇದೇ ರೀತಿಯ ಜೀವನ ನೋಡಿದ್ದೆ ಅಂತ ಹೇಳ್ತಾರೆ, ನೋಡಿದೆ ಅಂತ ಹೇಳ್ತಾರೆ. ಯಾರು? ಮಾಂತಪ್ಪ. ನಮ್ಮ ಜನಸಾಮಾನ್ಯರ ಸ್ಥಿತಿ ಹೀಗಿರುವಾಗ ನಾವು ರಾಜರಾಗಿ ಅರಮನೆಯಲ್ಲಿ ಮೇಯುವುದಕ್ಕೆ ನಾಚಿಕೆಯಾಗಬೇಕು ಮಾಂತಪ್ಪ. ನೋಡು, ಅಂದ್ರೆ ನಮ್ಮ ಜನಸಾಮಾನ್ಯರ ಜೀವನ ಸ್ಥಿತಿನೇ ಹಿಂಗಿರುವಾಗ ನಾವು ರಾಜರಾಗಿ ಅರಮನೆಯಲ್ಲಿ ಮೇಯುವುದಕ್ಕೆ ನಾಚಿಕೆ ಆಗ್ಬೇಕು ಮಾಂತಪ್ಪ. ನಿಜಗುಂಡ್ರು ಹೇಳಿದರು, ತಮ್ಮ ರಾಜ ಜೀವನವನ್ನು ನೆನಪಿಸಿಕೊಳ್ಳುತ್ತಾ ತಮ್ಮ ರಾಜ್ಯ ಜೀವನದಲ್ಲಿ ಎಷ್ಟೊಂದು ಅದ್ದೂರಿ ವೈಭೋಗಪೂತವಾಗಿ ಇರ್ತದೆ. ಅದನ್ನು ನೆನೆಸ್ಕೊಂಡು ಹೇಳ್ತಾನೆ, ಇಷ್ಟು ಜನ ಈ ಥರ ಎಲ್ಲ ಇರ್ತಾರೆ, ಅವರಿಗೂ ಸ್ವಲ್ಪ ಅಂದರೆ ಅಲ್ಲಿ ಅವ್ರಿಗೆ ಒಳ್ಳೆ ಜೀವನ ನಡ್ಸಂಗೆ ನಾವು ಮಾಡಿಕೊಡ್ಬೇಕಾಗಿತ್ತು, ನಾವು ಮಾಡಿಲ್ಲ ಅಂತ ಅನ್ನೋ ಲೆಕ್ಕದಲ್ಲಿ ನೆನಪು ಮಾಡ್ಕೊಂಡು ಹೇಳ್ತಾರೆ. ನಾಚಿಕೆ ಆಗಬೇಕು ಮಾಂತಪ್ಪ ಅಂತ ಅಂದರೆ ಅವರಿಗೂ ಕೂಡ ಸ್ವಲ್ಪ ಉತ್ತಮ ಜೀವನ ನಡೆಸಲಿಕ್ಕೆ ಅಂತ ಮಾಡಿಕೊಡ್ಬೇಕಾಗಿತ್ತು ಅಂತ. ಅದಕ್ಕೆ ಹೇಳ್ತಾನೆ ಮಾಂತಪ್ಪ, ಬದುಕು ಅಷ್ಟು ಸುಲಭವಾಗಿಲ್ಲ ಸ್ವಾಮಿ, ಬಿಡಿಸಲಾಗದ ಕಗ್ಗಂಟಿನಂತೆ ಅದು ಜಟಿಲವಾಗಿದೆ. ಅದನ್ನು ಈ ಜನ ಹೇಗೋ ಬಿಡಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದಾರೆ ಎಂದ ಮಾಂತಪ್ಪ. ಕ್ಷಣಕಾಲ ಬಿಟ್ಟು ಮತ್ತೆ ತಾನೇ ಹೇಳಿದ, ಬದುಕುವ ಮಾರ್ಗವೇ ಹೀಗೆ. ಒಂದು ನಿರಂತರ ಸಮಸ್ಯೆಯಾದರೆ ಇನ್ನು ಈ ಬದುಕಿನಾಚೆಯ ರಹಸ್ಯವನ್ನು ಅರಿಯುವುದರಲ್ಲಿ ಅವಕಾಶವೆಲ್ಲಿದೆ ಸ್ವಾಮಿ. ಬದುಕುವ ಮಾರ್ಗವೇ ಹೀಗೆ. ಒಂದು ನಿರಂತರ ಸಮಸ್ಯೆಯಾದರೆ ಇನ್ನು ಈ ಬದುಕಿನಾಚೆಯ ರಹಸ್ಯವನ್ನು ಅರಿಯುವುದರಲ್ಲಿ ಅವಕಾಶವೆಲ್ಲಿದೆ ಸ್ವಾಮಿ ಅಂತ. ಬದುಕು ಅಷ್ಟು ಸುಲಭವಾಗಿಲ್ಲ ಸ್ವಾಮಿ, ಬಿಡಿಸಲಾಗದ ಕಗ್ಗಂಟಿನಂತೆ ಅದು ಜಟಿಲವಾಗಿದೆ. ಅದನ್ನು ಈ ಜನ ಹೇಗೋ ಬಿಡಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದಾರೆ ಎಂದ ಮಾಂತಪ್ಪ. ಕ್ಷಣಕಾಲ ಬಿಟ್ಟು ಮತ್ತೆ ತಾನೇ ಹೇಳಿದ, ಮಾಂತಪ್ಪನೇ ಹೇಳ್ತಾನೆ, ಬದುಕುವ ಮಾರ್ಗವೇ ಹೀಗೆ. ಒಂದು ನಿರಂತರ ಸಮಸ್ಯೆಯಾದರೆ ಇನ್ನು ಈ ಬದುಕಿನಾಚೆಯ ರಹಸ್ಯವನ್ನು ಅರಿಯುವುದರಲ್ಲಿ ಅವಕಾಶವಿಲ್ಲಿದೆ ಸ್ವಾಮಿ. ಇದೇ ರೀತಿಯೇ ಆದ್ರೆ ಬದುಕಿನ ಆಚೆ ಅವರಿಗೆ ಅರಿಬೇಕನ್ಬೇಕಂತಕ್ಕಂಥ ಅವಕಾಶ ಎಲ್ಲಿದೆ? ಅವಕಾಶನೇ ಇಲ್ಲ ಅನ್ನೋ ಲೆಕ್ಕದಲ್ಲಿ ಹೇಳ್ತಾನೆ. ಅವಕಾಶವೆಲ್ಲಿದೆ ಸ್ವಾಮಿ? ಬದುಕಿನ ಆಚೆಯ ರಹಸ್ಯ ಅಂದರೆ ಈ ರೀತಿ ಆ ರಹಸ್ಯ, ಬದುಕಿನ ರಹಸ್ಯ, ಅದರ ಆಚೆಯ ರಹಸ್ಯ ಏನದಂತ ಅವರಿಗೆ ತಿಳ್ಕೊಳ್ಳೋಕೆ ಅವಕಾಶ ಎಲ್ಲಿದೆ ಸ್ವಾಮಿ ಅಂತ ಕೇಳ್ತಾನೆ. ನೀನು ಹೇಳೋದು ನಿಜ ಮಾಂತಪ್ಪ, ಅದೊಂದು ಚಿರಂತನ ಸಮಸ್ಯೆ. ಆದರೆ ಇವೆರಡೂ ಸಮಸ್ಯೆಗಳನ್ನು ಜೊತೆಯಲ್ಲಿಯೇ ಬಗೆಹರಿಸಿಕೊಂಡು ಹೋಗಬೇಕಾಗುತ್ತದೆ. ಹೊಟ್ಟೆಗೆ ಅನ್ನವನ್ನು ಹುಡುಕುವಾಗಲೇ ಮನಸ್ಸಿಗೆ ಆನಂದವನ್ನು ನಾವು ಬಯಸುವುದಿಲ್ಲವೇ ಹಾಗೆ. ಅದಕ್ಕೆ ಏನಂತಾರೆ ನಿಜಗುಂಡ್ರು, ಹೌದು ನೀನು ಹೇಳೋದು ಸರಿ ಮಾಂತಪ್ಪ, ಆದ್ರೆ ಅದು ಚಿರಂತನ ಸಮಸ್ಯೆ, ಅದು ಯಾವಾಗಲೂ ಇರ್ತಕ್ಕಂಥ ಸಮಸ್ಯೆನೇ. ಆದ್ರೆ ಅವೆರಡೂ ಸಮಸ್ಯೆಗಳ ಜೊತೆಯಲ್ಲೇ ಬಗೆಹರಿಸ್ಕೊಂಡು ಹೋಗ್ಬೇಕಾಗುತ್ತದೆ. ಅಂದರೆ ಎಲ್ಲನೂ ಆರಾಮಾಗಿದ್ದಾಗೆ ಮಾಡ್ಕೋಬೇಕಂತೇನಲ್ಲ, ಜೊತೆಗೆ ಅದು ಯಾವ ರೀತಿ ಜೀವನ ಬರ್ತದ ಅದೇ ಜೊತೆಗೆ ಅದನ್ನು ಯಾವ ರೀತಿ ಜಾಣನು ಲೌಕಿಕ ಪರಮಾರ್ಥವೆರಡನ್ನು ಕೂಡಿ ಮಾಡಿ ನಡೆಸುತ್ತೀವನಿಂತು ಅಂತ ಏನು ಹೇಳ್ತಾರ. ಲೌಕಿಕ ಪರಮಾತ್ಮ ಜಾಣನಾಗಿದ್ದವನು ಎರಡೂ ಒಟ್ಟೊಟ್ಟಿಗೆ ಮಾಡ್ತಾನ. ಆ ರೀತಿ ಎಲ್ಲರೂ ಜಾಣರಾಗಬೇಕಾಗ್ತದ ಅಂತ ಹೇಳ್ತಾರೆ ಯಾರು? ನಿಜಗುಂಡ್ರು. ಹೊಟ್ಟೆಗೆ ಅನ್ನವನ್ನು ಹುಡುಕುವಾಗಲೇ ಮನಸ್ಸಿಗೆ ಆನಂದವನ್ನು ನಾವು ಬಯಸುವುದಿಲ್ಲವೇ ಹಾಗೆ ಅಂತ ಹೇಳ್ತಾರೆ. ಈ ವೇಳೆಗೆ ಒತ್ತೊತ್ತಾಗಿ ಕಿಕ್ಕಿರಿದಿದ್ದ ಗುಡಿಸಲುಗಳು ಹಿಂದಾಗಿ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ದೊಡ್ಡ ಮನೆಗಳು ಕಣ್ಣಿಗೆ ಬೀಳುತ್ತಿದ್ದವು. ಅದರಲ್ಲಿ ಕೆಲವು ಮನೆಗಳು ಇದ್ದುದರಲ್ಲಿ ಅಚ್ಚುಕಟ್ಟಾಗಿ ಇದ್ದಂತೆಯೂ ತೋರುತ್ತಿದ್ದವು. ಅಂತಹ ದೊಡ್ಡ ಮನೆಯೊಂದರ ಮುಂದೆ ಅದರ ಒಡೆಯನು ನಿಂತುಕೊಂಡು ತನ್ನ ಆಳುಗಳಿಗೆ ನಾಳೆಯ ದಿನದ ಕಾರ್ಯಗಳನ್ನು ಆಜ್ಞಾಪಿಸುತ್ತಿದ್ದ. ಅದನ್ನು ನೋಡಿದ ಮಹಾಂತಪ್ಪ,
ಈ ರಾತ್ರಿ ಇಲ್ಲಿ ತಂಗುವುದಕ್ಕೆ ಯಾವುದಾದರೂ ದೇವಾಲಯವಿದೆಯೇನೋ ಇವರನ್ನು ವಿಚಾರಿಸೋಣವೇ ಗುರುಗಳೇ ಅಂತ ಕೇಳ್ತಾನೆ. ಅಂದರೆ ಅದೊಂದು ಅಲ್ಲಿ ಸಣ್ಣ 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 ಗುಡಿಸಲುಗಳು ದಾಟ್ಕೊಂಡು ಮುಂದೆ ಹೋಗ್ತಾ ಹೋಗ್ತಾ ಹೋದ್ಮೇಲೆ ಅಲ್ಲಿ ಸ್ವಲ್ಪ ದೊಡ್ಡ ಮನೆಗಳು ಕಾಣ್ತಾವ. ಅದ್ರ ಮುಂದೆ ಒಬ್ಬ ಯಜಮಾನ ನಿಂತ ತನ್ನ ಆಳಿಗೆ ನಾಳೆ ಕೆಲಸ ಏನೇನು ಮಾಡ್ಬೇಕಂತ ಅವನು ಹೇಳ್ತಾ ಇದ್ದ. ಅದನ್ನು ನೋಡಿಬಿಟ್ಟು ಈ ವ್ಯಕ್ತಿನ ಕೇಳ್ಬೋದಲ್ಲ, ನಾವು ಇಲ್ಲಿ ಏನಾದರೂ ದೇವಾಲಯ ಇದೆಯಾ ಅಂತ ವಿಚಾರಿಸೋಣ ಗುರುಗಳೇ ಅಂತ ಕೇಳ್ತಾರೆ. ಅದಕ್ಕೆ ನಿಜಗುಂಡ್ರು ಹೇಳ್ತಾರೆ, ವಿಚಾರಿಸು ಮಾಂತಪ್ಪ ಅಂತ. ಈ ವೇಳೆಗೆ ಇಬ್ಬರು ಅವನನ್ನು ಸಮೀಪಿಸಿದ್ದರು. ಅವನ ಗಮನವು ಇವರತ್ತ ತಿರುಗಿತು. ತನ್ನತ್ತಲೇ ಬರುತ್ತಿರುವ ಅವರನ್ನು ಕಂಡು ಆತನೇ ಮೊದಲು ಕೇಳಿದ. ಅವನೇ ಆ ವ್ಯಕ್ತಿನೇ ಇವ್ರನ್ನ ಕೇಳ್ತಾನೆ, ಯಾರು ಸ್ವಾಮಿ ತಾವು? ಈ ಊರಿಗೆ ಹೊಸಬರಂತೆ ತೋರುತ್ತದೆ. ಹೌದು ಅದು ಕೇಳ್ತಾರೆ ಅವರು. ಹೌದು, ನಾವಿಲ್ಲಿಗೆ ಹೊಸಬರು. ಈ ರಾತ್ರಿಯನ್ನು ಇಲ್ಲಿ ಕಳೆಯೋದಕ್ಕೆ ಯಾವುದಾದರೂ ದೇವಾಲಯವಿದೆಯೇ ಈ ಊರಿನಲ್ಲಿ ಅಂತ ಕೇಳ್ತಾರೆ. ಹೌದು, ನಾವು ಈ ಊರಿಗೆ ಹೊಸಬರು. ಇಲ್ಲಿ ಸಮಯ ಕಳೀಲಿಕ್ಕೆ, ಇಲ್ಲಿ ಯಾವುದಾದರೂ ರಾತ್ರಿ ಕಳೀಲಿಕ್ಕೆ ಯಾವುದಾದ್ರೂ ದೇವಾಲಯ ಇದೆಯೇ ಈ ಊರಿನಲ್ಲಿ ಅಂತ ಕೇಳ್ತಾರೆ ಅವರು. ಅದಕ್ಕೆ ಇದೇ ದಾರಿನಲ್ಲಿ ನೆಟ್ಟಗೆ ಇನ್ನೂ ಸ್ವಲ್ಪ ದೂರ ಹೋದರೆ ಅಲ್ಲಿ ದಾರಿ ಕವಲೊಡೆಯುತ್ತದೆ. ಅಲ್ಲಿ ಬಲಭಾಗಕ್ಕೆ ಇರುವುದೇ ದೇವಾಲಯ ಎಂದು ಆತ ಮತ್ತೆ ಕೇಳಿದ ಅಂದರೆ ಈತ ಹೇಳ್ತಾನೆ ಫಸ್ಟು ಏನಂತ, ಈ ದಾರಿ ಸೀದಾ ಹೋಗಿ ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಸ್ವಲ್ಪ ಕವಲೊಡಿತದ ದಾರಿ, ಆ ಕಡೆ ಒಂದು ಈ ಕಡೆ ಒಂದು ಬರ್ತದ. ನೀವು ಆ ಕಡೆ ಹೋಗೋದಕ್ಕಿಂತ ಬಲಭಾಗಕ್ಕೆ ತಿರುಗಿದ್ರೆ ಅಲ್ಲಿ ದೇವಸ್ಥಾನ ಕಾಣ್ತದ ಅಂತ ಹೇಳ್ತಾನೆ. ಮತ್ತು ಆತನೇ ಹೇಳ್ತಾನೆ, ಏನು ಪ್ರಶ್ನೆ ಯಾವ ಕಡೆಯವರು ಸ್ವಾಮಿಗಳು ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಮಹಾಂತಪ್ಪನೇ ಉತ್ತರಿಸ್ತಾನೆ, ನಾವು ಗಾಳಿಪುರದ ಕಡೆಯಿಂದ ಬರುತ್ತಿದ್ದೇವೆ. ಅದಕ್ಕೆ ಅವನು ಹೇಳ್ತಾನೆ, ಗಾಳಿಪುರವೇ? ಸ್ವಲ್ಪ ಕುತೂಹಲದಿಂದ ಕೇಳಿದ ಆತ. ನೀವು ಅಲ್ಲಿಯವರೇನೋ ಅಥವಾ ಅಲ್ಲಿಗೆ ಹೋಗಿದ್ದೀರೋ ಅಂತ ಕೇಳ್ತಾನ ಆ ವ್ಯಕ್ತಿ. ಅಂದರೆ ಗಾಳಿಪುರವ? ಸ್ವಲ್ಪ ಕುತೂಹಲದಿಂದ ಕೇಳ್ತಾನ, ನೀವು ಅಲ್ಲಿಯವರೇನೋ ಅಥವಾ ಅಲ್ಲಿಗೆ ಹೋಗಿದ್ದೀರೋ? ಅದಕ್ಕೆ ಮಹಾಂತಪ್ಪ ನಿಜಗುಣರತ್ತ ನೋಡಿದ. ಅದಕ್ಕೆ ನಿಜಗುಣರೇ ಹೇಳ್ತಾರೆ ಉತ್ತರ, ಅಲ್ಲ, ನಾವು ಆ ಕಡೆಯವರಲ್ಲ, ಅಲ್ಲಿಗೆ ಹೋಗಿದ್ದೆವು ಅಷ್ಟೇ, ಈಗ ಅಲ್ಲಿಂದ ಬರುತ್ತಿದ್ದೇವೆ. ಅಂದರೆ ಸುಮ್ಮನೆ ಯಾಕೆ ಕಿರಿಕಿರಿ, ಮತ್ತು ಆಮೇಲೆ ನೀವು ಅವರೇನು ಇವರೇನಂತ ಹುಡ್ಕೊಳ್ಳೋದು ಅದನ್ನೇ ಬೇಡ ಅನ್ನೋ ಲೆಕ್ಕದಾಗ, ಅಲ್ಲಲ್ಲ ನಾವು ಅಲ್ಲಿಗೆ ಹೋಗಿದ್ದೀವಿ, ಅಲ್ಲಿಂದ ಬರ್ತಾಯಿದ್ವಿ ಅಷ್ಟೇ ಅಂತ ಹೇಳ್ತಾರೆ. ನಿಜಗುಣ ಮಹಾರಾಜರ ಬಳಿಗೆ ಹೋಗಿದ್ದೀರಾ? ಅವನು ಮತ್ತೆ ಅದೇ ಪ್ರಶ್ನೆ ಮಾಡ್ದಾನ. ನಿಜಗುಣ ಮಹಾರಾಜರ ಬಳಿಗೆ ಹೋಗಿದ್ದೀರಾ ಅಂತ. ಅವನ ಈ ಪ್ರಶ್ನೆಯನ್ನು ಕೇಳಿ ನಿಜಗೊಂಡವರು ಮತ್ತು ಮಹಾಂತಪ್ಪ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡರು. ಆ ಕತ್ತಲಲ್ಲಿ ಅವರ ಮುಖಭಾವ ಅವನಿಗೆ ಕಾಣಿಸಲಿಲ್ಲ. ಆ ಕತ್ತಲದಾಗ ಅಲ್ಲಿ ಆ ಬೆಳಕಿರ್ತಿರಲಿಲ್ಲ ಜಾಸ್ತಿ. ಅವಾಗ ಮೊದಲ ಹಳ್ಳಿದಲ್ಲಿ ಬೀದಿ ದೀಪ ಇರ್ತಿರಲಿಲ್ಲ ಜಾಸ್ತಿ. ಆವಾಗ ಹಂಗಾಗಿ ಅಂದರೆ ಅಷ್ಟು ಸ್ಪಷ್ಟವಾಗಿ ಕಾಣ್ತಾ ಇರಲಿಲ್ಲ ಮುಖಭಾವ ಅವ್ರಿಗೆ. ಹಂಗಾಗಿ ಅವನ ಮಾತೇ ಮುಂದುವರಿತದ. ಗಾಳಿಪುರಕ್ಕೆ ಹೋಗಿ ಅವರಿಂದ ಉಪಚಾರವನ್ನು ಪಡೆಯದೇ ಬರುವ ಜಂಗಮರುಂಟೆ. ಅಂದ್ರೆ ಗಾಳಿಪುರಕ್ಕೆ ನೀವು ಹೋಗಿದ್ರಿ ಅಂತೀರಿ, ಅವರು ಜಂಗಮ ದಾಸೋಹಕ್ಕೆ ಭಾಳ ಪ್ರಸಿದ್ಧರಾಗಿದ್ದವರು. ಅವರಿಂದ ಉಪಚಾರ ಪಡೆಯದೇ ಬರುವ ಜಂಗಮರುಂಟೆ ಅಂತಂದ್ರೆ ನೀವು ಹಂಗೆ ಬಂದಿರಿ ಅಂತ ಅನ್ನೋ ಲೆಕ್ಕದಾಗ ಕೇಳ್ತಾರೆ. ಅದೇನೋ ನಿಜ, ನಾವೀಗ ಅಲ್ಲಿಂದಲೇ ಬರುತ್ತಿದ್ದೇವೆ. ಉತ್ತರ ದೇಶದ ಕಡೆಗೆ ಸಂಚಾರ ಹೊರಟಿದ್ದೇವೆ. ಈ ರಾತ್ರಿ ಉಳಿಯುವುದಕ್ಕೆ ಒಂದು ಸ್ಥಳ ಬೇಕಾಗಿತ್ತು. ಅದಕ್ಕಾಗಿ ತಮ್ಮನ್ನು ಕೇಳಿದೆವು. ಮಾತಿನ ದಿಕ್ಕನ್ನು ತಿರುಗಿಸುತ್ತಾ ಹೇಳಿದರು ನಿಜಗುಣರು. ಅಂದರೆ ಅದೇನೋ ನಿಜ, ನಾವು ಅಲ್ಲಿಂದ ಬರ್ತಾ ಇದ್ದೀವಿ, ಉತ್ತರ ದೇಶ ಕಡೆ ಸಂಚಾರ ಹೊರಟಿದ್ದೀವಿ. ಈ ಸಮಯಕ್ಕೆ ಈ ರಾತ್ರಿ ಉಳಿಯೋದಕ್ಕೆ ಒಂದು ಸ್ಥಳ ಬೇಕಾಗಿತ್ತು, ಅದಕ್ಕೆ ನಿಮ್ಮನ್ನು ಕೇಳಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೇಕೆ ಯೋಚನೆ? ಬನ್ನಿ ಸ್ವಾಮಿ, ಇದೇ ನನ್ನ ಮನೆ, ಈ ಊರಿನ ಗೌಡ ನಾನು. ನನ್ನ ಮನೆಗೆ ತಾವು ದಯಮಾಡಿಸಿ ಆಹ್ವಾನಿಸಿದ ಗೌಡ. ಅಂದರೆ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ ಸ್ವಾಮಿ, ನಾವು ಈ ಊರಿನ ಗೌಡ ನಾನು, ನನ್ನ ಮನೆಗೆ ಇರ್ರಿ ನೀವು ಅಂತ ಅವರಿಗೆ ಹೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ,
ಕ್ಷಮಿಸಿ ಗೌಡರೇ, ನಿಜಗುಂಡರು ಹೇಳಿದರು, ನಾವು ಸನ್ಯಾಸಿಗಳು, ಇಲ್ಲಿ ಹೇಗೂ ದೇವಾಲಯವಿದೆ ಎನ್ನುತ್ತಿದ್ದೀರಿ, ಅದೇ ನಮಗೆ ಸರಿಯಾದ ಸ್ಥಳ. ಆ ದೇವಾಲಯದಲ್ಲೇ ನಾವು ಇರ್ತೀವಿ ಅನ್ನೋ ಲೆಕ್ಕದಾಗ ಹೇಳ್ತಾರೆ. ಹಾಗಾದರೆ ಸ್ವಲ್ಪ ಪ್ರಸಾದವನ್ನಾದರೂ ಸ್ವೀಕರಿಸಿ, ಹಂಗಂದ್ರೆ ಸ್ವಲ್ಪ ಪ್ರಸಾದ ಆದರೂ ತೊಗೊಳ್ರಿ ಅಂತ ಕೇಳ್ತಾನೆ. ಇಲ್ಲ, ತಿರುಮಕೂಡಲಿನಲ್ಲಿ ಭಕ್ತರ ಉಪಚಾರ ವಿಶೇಷವಾಗಿ ಆಗಿದೆ, ಆದುದರಿಂದ ಈಗ ನಾವು ದೇವಾಲಯಕ್ಕೆ ಹೋದರೆ ಸಾಕು, ನಾಳೆ ಬೇಕಾದರೆ ನೋಡೋಣ ಅಂತ ಹೇಳ್ತಾ ನಿಜಗುಂಡರು ಮುಂದೆ ನಡೆಯತೊಡಗಿದರು. ಮಹಾಂತಪ್ಪ ಹಿಂಬಾಲಿಸ ಅಂತ. ಈಗ ನಮ್ಮದು ತಿರುಮಕೂಡಲಿನಲ್ಲಿ ಸರಿಯಾಗಿ ಊಟ ಎಲ್ಲ ಆಗಿದೆ, ಪ್ರಸಾದ, ಈಗ ನಮ್ಗೆ ಈಗೇನು ಬೇಡ, ನಾವು ನಾಳೆ ಬೇಕಾದ್ರೆ ನೋಡೋಣ ಅಂತ ಹೇಳ್ತಾ ಮುಂದೆ ಹೊರಟರು. ಯಾರೋ ಮಹಾಂತಪ್ಪ ಹಿಂದೆ ಹೊರಟ. ಅಷ್ಟರಲ್ಲಿ ಗೌಡ ತನ್ನ ಆಳೊಬ್ಬನನ್ನು ಕರೆದು ಅವರಿಗೆ ದೇವಾಲಯವನ್ನು ತೋರಿಸಿ ಬರುವಂತೆ ಆಜ್ಞಾಪಿಸಿದ. ಅಷ್ಟರಲ್ಲಿ ಅವರು ಒಬ್ಬ ಆಳನ್ನು ಕರೆದುಬಿಟ್ಟು ಈ ಸನ್ಯಾಸಿಗಳಿಗೆ ಅವರು ದೇವಾಲಯ ತೋರಿಸು ಅಂತಂದ್ಬಿಟ್ಟು ಹೇಳಿ ಕಳಿಸ್ತಾನೆ. ಅದಕ್ಕೆ ಅಷ್ಟರಲ್ಲಿಗೆ ಆಯಿತಾ. ಆಮೇಲೆ ದೇವಾಲಯ ಅವನ ಜೊತೆಗೆ ಹೋಗ್ತಾರೆ, ಅಲ್ಲಿ ದೇವಾಲಯ ಮುಟ್ತಾರೆ. ಅಲ್ಲಿ ದೇವಾಲಯ ಚಿಕ್ಕದಾರು ಚೊಕ್ಕಟವಾಗಿತ್ತು, ಸಣ್ಣ ಗುಡಿ ಇತ್ತು, ಅಂದ್ರೂ ಕ್ಲೀನಾಗಿ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಗರ್ಭಗೃಹದಲ್ಲಿ ನಂದಾದೀಪ ಇನ್ನೂ ಉರಿಯುತ್ತಿತ್ತು. ಇಬ್ಬರು ಗರ್ಭಗೃಹದ ಮುಂದೆ ಕುಳಿತುಕೊಂಡರು. ಆಳು ದೂರ ಓದುವುದನ್ನು ಕಂಡು ನಿಜಗುಂಡರು ಹೇಳಿದರು. ಅಲ್ಲಿ ಗುಡಿ ಮುಂದೆ ಕುಂದಿರ್ತಾರೆ, ಕುಂತು ಮಾತಾಡ್ಕೋತಾರೆ ಇಬ್ಬರು. ನಿಜಗುಂಡರು ಹೇಳ್ತಾರೆ, ಮಹಾಂತಪ್ಪ, ಸದ್ಯ ಗಾಳಿಪುರದ ಮಾತನ್ನು ಮತ್ತೆ ಎತ್ತಬೇಡ, ಆತ ನನ್ನನ್ನೆಲ್ಲಿ ಗುರುತಿಸಿ ಬಿಡುವನು ಎಂದು ಹೆದರಿಕೆಯಾಗಿತ್ತು ನನಗೆ ಅಂತ ಹೇಳ್ತಾರೆ. ಮತ್ತು ನಿಜಗುಂಡರು, ಗಾಳಿಪುರದ ಮಾತು ಇಲ್ಲೇನು ಎತ್ತಕ್ಕೋಬೇಡ, ಮತ್ತು ಅವ್ನು ನನ್ನ ಮಾತು ನಾನು ಗುರುತಿಸ್ಬಿಡ್ತಾನೇನೋ ಅಂತ ಅಂದ್ಕೊಂಡಿತ್ತು ಅಂತ ಹೇಳ್ತಾರೆ. ನಾನು ಹಾಗೆ ಅಂದುಕೊಂಡೆ, ಆದರೆ ಆತ ನಿಮ್ಮ ಹೆಸರು ಕೇಳಿದ್ದಾನೆ ಹೊರತು ನಿಮ್ಮನ್ನು ನೋಡಿದಂತೆ ಕಾಣೋದಿಲ್ಲ. ನಾನು ಹಾಗೆ ಅಂದ್ಕೊಂಡೆ, ಆದರೆ ನಿಮ್ಮ ಹೆಸರು ಕೇಳಿದಾನ ಅವನು, ಆದರೆ ನಿಮ್ಮನ್ನು ನೋಡಿಲ್ಲ ಅಂತ ಅನ್ನಿಸ್ತದ ಗುರುಗಳೇ ಅಂತ ಹೇಳ್ತಾನೆ. ಅದು ಒಳ್ಳೆಯದಾಯಿತು, ಏನೇ ಆಗಲಿ ನಾಳೆ ಬೆಳಗ್ಗೆ ಬಹಳ ಮುಂಚಿತವಾಗಿ ಎದ್ದು ಇಲ್ಲಿಂದ ಹೊರಟು ಬಿಡಬೇಕು ಅಂತ. ಇರಲಿ ಬಿಡು, ಒಳ್ಳೆಯದಾಯಿತು, ಏನೇ ಆಗಲಿ ನಾಳೆ ಭಾಳ ಬೆಳಗ್ಗೆ ಎದ್ಬಿಟ್ಟು ಹೊರಟುಬಿಡೋಣ ಇಲ್ಲಿಂದ ಅಂತ ಹೇಳ್ತಾರೆ. ಮಲಗುವ ಸಿದ್ಧತೆ ಮಾಡತೊಡಗಿದರು. ಮಹಾಂತಪ್ಪನ ಬಳಿಯಲ್ಲಿದ್ದ ಚಿಕ್ಕ ಚೀಲವೊಂದೇ ಅವರ ಸರ್ವಸ್ವವಾಗಿತ್ತು. ಅದರಲ್ಲಿದ್ದ ಒಂದು ಕಾವಿಯ ಬಟ್ಟೆಯನ್ನು ತೆಗೆದು ಅದನ್ನು ನೆಲದ ಮೇಲೆ ಹಾಸಿದ ಮಹಾಂತಪ್ಪ. ನಿಜಗುಣರ ಮೈ ಮೇಲಿದ್ದ ಕಾವಿಯ ಉತ್ತರೀಯವೇ ಒದೆಯುವ ಬಟ್ಟೆಯಾಯಿತು. ಮಹಾಂತಪ್ಪ ಇನ್ನೊಂದು ಬಟ್ಟೆಯನ್ನು ತೆಗೆದುಕೊಂಡು ಹೊದಿಕೆಯನ್ನಾಗಿ ಮಾಡಿಕೊಂಡ. ಇಬ್ಬರಿಗೂ ತೋಳುಗಳೇ ತಲೆದಿಂಬುಗಳಾದವು. ಅಂದರೆ ಏನು ಜಾಸ್ತಿ ಬಟ್ಟೆ ಗಿಟ್ಟಿ ಏನೂ ಇಲ್ಲ. ಅವರು ಸನ್ಯಾಸಿ ಜೀವನ ಅಂದರೆ ಅಷ್ಟೇ, 1-2 ಬಟ್ಟೆಗಳು ಅಷ್ಟೇ ತೊಗೊಂಡು ಹೋಗ್ತಕ್ಕಂಥದ್ದು. ಒಂದನ್ನು ಹಾಸ್ಕೊಂಡ್ರು, ಇನ್ನೊಂದನ್ನು ಹೊದ್ಕೊಂಡ್ರು. ತೋಳುಗಳೇ ಕೈನೇ ತಲೆ ದಿಂಬ ಥರ ಇಟ್ಕೊಂಡು ಮಲಗಿದರು. ನನಗಾಗಿ ನೀನು ಇಂತಹ ಕಷ್ಟವನ್ನು ಅನುಭವಿಸುವಂತಾಯ್ತಲ್ಲ ಮಾತಪ್ಪ ಎಂದರು ನಿಜಗುಂಡರು. ಅಂದರೆ ಅಲ್ಲಿ ಬೇರೆ ಅರಮನೆಯಲ್ಲೆಲ್ಲ ವ್ಯವಸ್ಥಿತವಾಗಿರ್ತದೆ, ಕಾಟ, ಮಂಚ, ದಿಂಬು, ಗಾದಿ ಎಲ್ಲ. ಅದನ್ನೆಲ್ಲ ನೋಡಿ ಈ ಬರೀ ನೆಲದ ಮೇಲೆ ಒಂದು ತೆಳ್ಳಂದು ಬಟ್ಟೆ ಹಾಕ್ಕೊಂಡು, ತೆಳ್ಳಂದು ಹೊದಿಕೆ ಹೊತ್ಕೊಂಡು, ತಲೆದಿಂಬು ಕೈನೇ ಆಸರ ಮಾಡಿಕೊಂಡು ಇರಬೇಕಾಯ್ತಲ್ಲ. ನನ್ನ ಸಲುವಾಗಿ ನೀನು ಮಹಾಂತಪ್ಪ ಇಷ್ಟೊಂದು ಕಷ್ಟ ಅನುಭವಿಸ್ಬೇಕಾಗಲಿಕ್ಕತ್ತದಲ್ಲ ಅಂತ ನೀವು ಹೇಳ್ತಾರೆ. ಅಂತೂ ಇದನ್ನು ನೀವು ಕಷ್ಟ ಎಂದು ತಿಳಿದಿದ್ದೀರಲ್ಲ ಸ್ವಾಮಿ, ಅಲ್ಲಿಗೆ ನಿಮ್ಮ ಮನಸ್ಸು ಅರಮನೆಯ ಸುಖವನ್ನು ನೆನೆಸಿಕೊಂಡಂತೆ ತೋರುತ್ತದೆ ಅಲ್ಲವೇ? ಅಂತೂ ಇದನ್ನು ನೀವು ಕಷ್ಟ ಅಂತ ತಿಳಿದಿರಲ್ಲ ಸ್ವಾಮಿ, ಅಲ್ಲಿಗೆ ನಿಮ್ಮ ಮನಸ್ಸು ಅರಮನೆಯ ಸುಖವನ್ನು ನೆನೆಸ್ಕೊಂಡಂತೆ ತೋರುತ್ತದೆ ಅಲ್ಲವೇ ಮಹಾಂತಪ್ಪ ಕೇಳಿದ. ನಾನು ಸೋತೆ ಮಹಾಂತಪ್ಪ, ನಿನ್ನಲ್ಲಿ ಇಂತಹ ಏಕೈಕ ನಿಷ್ಠೆಯ ವೈರಾಗ್ಯ ಭಾವನೆ ಅಳವಡಬಹುದೆಂದು ನಾನು ಊಹಿಸಿರಲಿಲ್ಲ. ನಿಜಗುಣರು ಮೆಚ್ಚಿ ನುಡಿದರು. ನಾನು ಸೋತೆ ಮಹಾಂತಪ್ಪ, ನಿನ್ನಲ್ಲಿ ಇಂತಹ ಏಕೈಕ ನಿಷ್ಠೆಯ ವೈರಾಗ್ಯ ಭಾವನೆ ಅಳವಡಬಹುದೆಂದು ನಾನು ಊಹಿಸಿರಲಿಲ್ಲ. ಅಂದರೆ ಅಷ್ಟೊಂದು ವೈರಾಗ್ಯ ಭಾವನೆಯಲ್ಲಿ ನೀನು ತೊಡಗುತ್ತಿದೆಯಾ ಅಂತ ಅಂದ್ಕೊಂಡು ನನಗೆ ಅಷ್ಟು ಬೇಗ ಅನಿಸಿರಲಿಲ್ಲ. ಈಗ ನಿನ್ನಲ್ಲಿ ಆ ಭಾವನೆ ಬಂದದ, ಅದು ಭಾಳ ಒಳ್ಳೆಯದು ಅಂತ ಮೆಚ್ಚಿಕೊಂಡು ಹೇಳ್ತಾರೆ ನಿಜಗುಂಡರು. ಅದು ನಿಮ್ಮ ಒಡನಾಟದಿಂದ ಲಭಿಸಿದ ಸಂಸ್ಕಾರದ ಫಲ ಸ್ವಾಮಿ. ಅದು ನಿಮ್ಮ ಜೊತೆ ಇದ್ದುಕೊಂಡು ನಿಮ್ಮ ನಡವಳಿಕೆ ನೋಡಿಕೊಂಡು ನಾನು ಕಲಿತದ್ದು ಸ್ವಾಮಿ.
ಅದರಿಂದ ಪ್ರಾಪ್ತಿಯಾದದ್ದು ಸ್ವಾಮಿ, ಅದು ಬೇರೆ ಯಾವುದರಿಂದ ಅಲ್ಲ ಅಂತ ಯಾರೋ ತಮ್ಮ ವಿನಯದಿಂದ ಹೇಳ್ತಾನೆ, ಯಾರೋ ಮಹಾಂತಪ್ಪ. ಇರಲಿ, ಈಗ ಮಲಗಿಕೊಳ್ಳೋಣ, ಬೆಳಿಗ್ಗೆ ಜಾಗ್ರತೆಯಾಗಿ ಎದ್ದು ಹೊರಟು ಬಿಡಬೇಕು ಅಂತ ಹೇಳ್ತಾರೆ. ಅಂದರೆ ಇರಲಿ, ಈಗ ಮಕ್ಕೊಂಬಿಡೋಣ, ಮುಂಜಾನೆ ಜಲ್ದಿ ಎದ್ದು ಹೊರಡೋಣ ಅಂತನೋ ಲೆಕ್ಕದಲ್ಲಿ ಹೇಳ್ತಾರೆ. ಇಲ್ಲಿಗೆ ಈ ಅಧ್ಯಾಯ ಮುಗೀತದ. ಮುಂದಿನ ಕ್ಲಾಸಲ್ಲಿ ನೋಡೋಣ. ಇಷ್ಟು ಹೇಳಿ 2 ಮಕ್ಕಳು ಅದಕ್ಕೆ ಅರ್ಪಿಸಿ ಹರ ಓಂ.